ಎಲ್ಲರಿಗೂ ನಮಸ್ಕಾರ. ಅಚೀವರ್ ಸಂಸ್ಥೆಯ ವಿಶೇಷ ಸಂಚಿಕೆಗೆ ಸ್ವಾಗತ. ಸ್ನೇಹಿತರೆ, ನಾವು SSC ಅಂಡ್ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಸಿಬ್ಬಂದಿ ನೇಮಕಾತಿ ಆಯೋಗ ಏನಿದೆ, ಸೊ ಇದ್ರ ರಿಲೇಟೆಡ್ ಆಗಿರುವಂತಹ ವಿಡಿಯೋಸ್ ನಮ್ಮ ಯೂಟ್ಯೂಬ್ ಚಾನಲ್ ನಲ್ಲಿ ಬಿಡ್ತಾ ಇದ್ವಿ. ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಆಗಿರ್ಬೋದು, ರೀಸನಿಂಗ್ ಆಗಿರ್ಬೋದು, ಇಂಗ್ಲಿಷ್ ಆಗಿರ್ಬೋದು, ಈ ಎಲ್ಲದರ ವಿಡಿಯೋ ಸರಣಿಗಳನ್ನ ಈಗಾಗಲೇ ನೀವು ಯೂಟ್ಯೂಬ್ ನಲ್ಲಿ ನೋಡಿರ್ತೀರಾ. ಅದೇ ರೀತಿ ಜನರಲ್ ಅವೇರ್ನೆಸ್ ನ ವಿಡಿಯೋಗಳನ್ನ ಕೂಡ ಮಾಡಿದ್ವಿ. ಸೊ ಮೊದಲಿಗೆ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ಸ್, ನಂತರದಲ್ಲಿ ಬ್ರಿಟಿಷ್ ಗವರ್ನರ್ಸ್ ಅನ್ನ ನೋಡಿದ್ವಿ. ಸೊ ಇವಾಗ ನಾವು ವೈಸ್ ರಾಯ್ಸ್ ಆಫ್ ಇಂಡಿಯಾ ಅಂತ ನೋಡ್ತೀವಿ, ಅದರ ಎರಡನೇ ಭಾಗ. ಸೊ ಇನ್ನು ಮುಂದೆ ಹೋಗ್ತಾ ಹೋಗ್ತಾ ನಾವು ಡ್ಯಾನ್ಸಸ್ ಆಗಿರ್ಬೋದು, ಟ್ರೈಬಲ್ ಮೂವ್ಮೆಂಟ್ಸ್ ಆಗಿರ್ಬೋದು, ಈ ತರ ಹಲವಾರು ವಿಚಾರಗಳನ್ನ ತಿಳ್ಕೊಳ್ತಾ ಹೋಗೋಣ. ಸೊ ಸ್ನೇಹಿತರೆ, ಇದು ಕೇವಲ SSC ಎಕ್ಸಾಮ್ಸ್ ಅಷ್ಟೇ ಅಂತಲ್ಲ, ಓವರ್ ಆಲ್ ಎಲ್ಲ ಎಕ್ಸಾಮ್ಸ್ ಗೆ ಬಹಳ ಪ್ರಮುಖ ಆಗಿರುತ್ತೆ. ಸೊ ಇದು ಜನರಲ್ ಅವೇರ್ನೆಸ್ ಸೆಕ್ಷನ್, ಯಾವುದೇ ಒಂದು ಸೆಂಟ್ರಲ್ ಗವರ್ಮೆಂಟ್ ಎಕ್ಸಾಮ್ಸ್ ಆಗಿರ್ಬೋದು ಅಥವಾ ಸ್ಟೇಟ್ ಗವರ್ಮೆಂಟ್ ಎಕ್ಸಾಮ್ಸ್ ಆಗಿರ್ಬೋದು, ಇದು ಉಪಯುಕ್ತವಾಗಿರುತ್ತೆ. ಸೊ ಕಳೆದ ವಿಡಿಯೋದಲ್ಲಿ ನಾವು ಬ್ರಿಟಿಷ್ ಗವರ್ನರ್ಸ್ ಬಗ್ಗೆ ಓದ್ಕೊಂಡು ಹೋಗಿದ್ವಿ. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ವೈಸ್ ರಾಯ್ಸ್ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಸೊ ವೈಸ್ ರಾಯ್ಸ್ ಏನಿದ್ದಾರೆ, ಸೊ ಯಾರ್ಯಾರಿದ್ದಾರೆ ಅಂಟಿಲ್ 1947 ವರ್ಗು ಯಾರಿದ್ರು ಅಂತ ಹೇಳ್ಬಿಟ್ಟು ಅವರ ಅಡಿಯಲ್ಲಿ ಏನೇನು ಅಚೀವ್ಮೆಂಟ್ಸ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ತಿಳ್ಕೊಳ್ತಾ ಹೋಗೋಣ. ಸೊ ಮೊದಲನೇದಾಗಿ ಲಾರ್ಡ್ ಕ್ಯಾನಿಂಗ್. ಸೊ ನೀವು ಟೈಮ್ ನೋಡ್ತಿರ್ಬೋದು, 1858 ಇಂದ 1862. ನಿನ್ನೆ ನಾವು 1857 ತನಕ ಇದ್ದಂತಹ ಬ್ರಿಟಿಷ್ ಗವರ್ನರ್ ಜನರಲ್ಸ್ ಅನ್ನ ನೋಡ್ಕೊಂತ ಹೋಗಿದ್ವಿ. ಸೊ ಇವತ್ತಿನ ಸಂಚಿಕೆಯಲ್ಲಿ ನಾವು ವೈಸ್ ರಾಯ್ಸ್ ಅನ್ನ ನೋಡ್ಕೊಳ್ತಾ ಹೋಗ್ತೀವಿ. ನೋಡಿ ಸ್ನೇಹಿತರೆ, ಲಾರ್ಡ್ ಕ್ಯಾನಿಂಗ್ ಇವರು ಸಿಪಾಯಿ ಮ್ಯೂಟಿನಿ ಆದ ನಂತರ ಆದಂತಹ ಮೊದಲ ಒಂದು ವೈಸ್ ರಾಯ್ ಅಂತ ಹೇಳ್ಬೋದು. ಯಾಕಂತಂದ್ರೆ ಯಾವಾಗ ಮೊದಲು ಬರೀ ಬೆಂಗಾಲ್ ಇತ್ತು, ಗವರ್ನರ್ ಜನರಲ್ ಆಫ್ ಬೆಂಗಾಲ್ ಇತ್ತು, ಅದಾದ್ಮೇಲೆ ಗವರ್ನರ್ ಜನರಲ್ ಆಫ್ ಇಂಡಿಯಾ ಅಂತ ಮಾಡಿದ್ರು. ಗವರ್ನರ್ ಜನರಲ್ ಆಫ್ ಇಂಡಿಯಾ ಇದ್ದು ಸಿಪಾಯಿ ಮ್ಯೂಟಿನಿ ಆದ್ಮೇಲೆ ಅದನ್ನ ವೈಸ್ ರಾಯ್ ಆಫ್ ಇಂಡಿಯಾ ಅಂತ ಹೇಳ್ಬಿಟ್ಟು ಮಾಡಿದ್ರು. ಸೊ ನೋಡಿ ಸ್ನೇಹಿತರೆ, ಹಾಗಾಗೇನೆ ಟ್ರಾನ್ಸ್ಫರ್ ಆಫ್ ಕಂಟ್ರೋಲ್ ಫ್ರಮ್ ಈಸ್ಟ್ ಇಂಡಿಯಾ ಕಂಪನಿ ಟು ದ ಕ್ರೌನ್, ದ ಗವರ್ಮೆಂಟ್ ಆಫ್ ಇಂಡಿಯಾ ಆಕ್ಟ್ 1858. ಸೊ 1858ರಲ್ಲಿ ಗವರ್ಮೆಂಟ್ ಆಫ್ ಇಂಡಿಯಾ ಆಕ್ಟ್ ಅಂತ ಪಾಸ್ ಮಾಡ್ತಾರೆ. ಇದರಿಂದ ಈಸ್ಟ್ ಇಂಡಿಯಾ ಕಂಪನಿಯಲ್ಲಿ ಹತ್ರ ಏನು ಆಡಳಿತದ ಪವರ್ ಇತ್ತು ಅದನ್ನ ಬ್ರಿಟಿಷ್ ಕ್ರೌನಿಗೆ ಕೊಡ್ತಾರೆ. ಇದನ್ನ ಗವರ್ಮೆಂಟ್ ಆಫ್ ಇಂಡಿಯಾ ಆಕ್ಟ್ 1858 ಮಾಡ್ತಾರೆ. ಇದನ್ನ ಲಾರ್ಡ್ ಕ್ಯಾನಿಂಗ್ ಟೈಮ್ ಅಲ್ಲೇ ಆಗಿತ್ತು. ಇನ್ನು ವೈಟ್ ಮ್ಯೂಟಿನಿ ಬೈ ಯುರೋಪಿಯನ್ ಟ್ರೂಪ್ಸ್ ಇನ್ 1859, ಇಂಡಿಗೋ ರಿವಾಲ್ಟ್ ಇನ್ ಬೆಂಗಾಲ್ ಇನ್ 1859-60, ಎನಾಕ್ಟ್ಮೆಂಟ್ ಆಫ್ ಇಂಡಿಯನ್ ಪೀನಲ್ ಕೋಡ್ IPC ಅಂತ ಏನ್ ಕರಿತೀವಿ ಅದನ್ನು 1860 ಅಲ್ಲಿ ಮಾಡ್ತಾರೆ. ಹಾಗೆ ಇಂಡಿಯನ್ ಕೌನ್ಸಿಲ್ಸ್ ಆಕ್ಟ್ ಆಫ್ 1861, ಇಂಡಿಯನ್ ಸಿವಿಲ್ ಸರ್ವಿಸಸ್ ಆಕ್ಟ್ 1861, ಫಾರ್ಮೇಶನ್ ಆಫ್ ಇಂಪೀರಿಯಲ್ ಸಿವಿಲ್ ಸರ್ವಿಸಸ್. ನಾನು ನಿಮ್ಗೆ ಹೇಳ್ತಿದ್ದೆ, ಈಗೇನು ಪ್ರತಿಷ್ಠಿತ IAS IPS ಅಂತ ಹೇಳ್ತೇವೆ, ಸೊ ಅದನ್ನ ಮುಂಚೆ ಇಂಪೀರಿಯಲ್ ಸಿವಿಲ್ ಸರ್ವಿಸಸ್ ಅಂತ ಇರ್ತಿತ್ತು. ಸೊ ಇದನ್ನ ಯುರೋಪ್ಗೆ ಹೋಗಿ ನೀವು ಎಕ್ಸಾಮ್ ಬರೀಬೇಕಾಗಿತ್ತು. ಸೊ ನಮ್ಮಲ್ಲಿ ಅಂಬೇಡ್ಕರ್ ಆಗಿರ್ಬೋದು, ಸುಭಾಷ್ ಚಂದ್ರ ಬೋಸ್ ಆಗಿರ್ಬೋದು, ಇವರೆಲ್ಲ ಒಂದಿಷ್ಟು ಜನ ಉದಾಹರಣೆ ಪಾಸ್ ಮಾಡಿರುವಂತವ್ರು ಇಂಪೀರಿಯಲ್ ಸಿವಿಲ್ ಸರ್ವಿಸಸ್ ನ. ಸೊ ಅದನ್ನ ಫಾರ್ಮೇಶನ್ ಮಾಡ್ತಾರೆ. ಎಸ್ಟಾಬ್ಲಿಷ್ಮೆಂಟ್ ಆಫ್ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ, ASIN ಅನ್ನ ಸ್ಥಾಪನೆ ಮಾಡ್ತಾರೆ. ಇದು ಬಹಳ ಪ್ರಮುಖ ನಮಗೆ. ಯಾಕಂತ ಹೇಳಿದ್ರೆ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಇಂದ ನಮ್ಗೆ ಏನಾಗುತ್ತೆ ಅಂತ ಹೇಳಿದ್ರೆ ಅತಿ ಹೆಚ್ಚು ಉತ್ಖನನಗಳಾಗುತ್ತೆ. ಸೊ ನಮ್ಮ ಭಾರತದ ಇತಿಹಾಸದ ಬಗ್ಗೆ ಬೆಳಕು ಚೆಲ್ಲುತ್ತೆ. ಇನ್ನು ನೆಕ್ಸ್ಟ್ ಇಂಟ್ರೊಡ್ಯೂಸ್ಡ್ ಪೋರ್ಟ್ಫೋಲಿಯೋ ಸಿಸ್ಟಮ್ ವಿಚ್ ಗೇವ್ ಫೌಂಡೇಶನ್ ಫಾರ್ ಕ್ಯಾಬಿನೆಟ್ ಸಿಸ್ಟಮ್. ನೋಡಿ, ಒಂದು ಪೋರ್ಟ್ಫೋಲಿಯೋ ಸಿಸ್ಟಮ್ ಅಂತ ಹೇಳ್ಬಿಟ್ಟು ಒಂದನ್ನ ಶುರು ಮಾಡ್ತಾರೆ. ಸೊ ಇದ್ರ ಮುಖಾಂತರ ಏನಾಗುತ್ತೆ ಅಂತ ಹೇಳಿದ್ರೆ, ಈಗ ನಮ್ಮಲ್ಲಿ ಏನು ಕ್ಯಾಬಿನೆಟ್ ತರ ಇದೆ, ಒಂದು ಕ್ಯಾಬಿನೆಟ್ ಸಿಸ್ಟಮ್ ಇದೆ. ಸೊ ಅದು ಈ ಪೋರ್ಟ್ಫೋಲಿಯೋ ಸಿಸ್ಟಮ್ ಇಂದ ಶುರುವಾಯಿತು ಅಂತ ಹೇಳ್ತೀವಿ. ನೋಡಿ ನಿಮ್ಗೆ ಹೂ ಆರ್ ದ 4 ಪಿಲ್ಲರ್ಸ್, ಯಾವುದು 4 ಪಿಲ್ಲರ್ ನಮಗೆ ಒಂದು ಆಕ್ಟ್ ಗಳು ನಮ್ಮನ್ನ ಈಗ ಪ್ರಸ್ತುತ ಕಾನ್ಸ್ಟಿಟ್ಯೂಷನ್ ಫಾರ್ಮ್ ಮಾಡಿದ್ದು ಅಂತ ಕೇಳ್ತಾರೆ. ಸೊ ಈ ತರ ಒಂದಿಷ್ಟು ಮಾಹಿತಿಯನ್ನ ನೀವು ಸ್ವಲ್ಪ ಡೆಪ್ತ್ ಅಲ್ಲಿ ತಿಳ್ಕೊಬೇಕಾಗುತ್ತೆ. ನೋಡಿ ಸ್ನೇಹಿತರೆ, ಕ್ಯಾಬಿನೆಟ್ ಸಿಸ್ಟಮ್ ಏನು ಅಂದ್ರೆ, ಈಗ ಯಾರ್ಯಾರು ಶಾಸಕರಾಗ್ತಾರೆ ಅವರೆಲ್ಲರೂ ಕೂಡ ಸಚಿವರಾಗಲ್ಲ. ಯಾಕಂತಂದ್ರೆ ಇಷ್ಟೇ ಮೆಂಬರ್ಸ್ ಆಫ್ ಸಚಿವರು ಆಗ್ಬೇಕು ಅಂತ ಇರುತ್ತೆ. ಸೊ ಅದರಲ್ಲಿ ಕೂಡ ಸೊ ಆ ಕ್ಯಾಬಿನೆಟ್ ಏನ್ ಚೀಫ್ ಮಿನಿಸ್ಟರ್ ಫಾರ್ಮ್ ಮಾಡ್ತಾರೆ ಅಥವಾ ಸೆಂಟ್ರಲ್ ಗವರ್ಮೆಂಟ್ ಅಲ್ಲಿ ಪ್ರೈಮ್ ಮಿನಿಸ್ಟರ್ ಫಾರ್ಮ್ ಮಾಡ್ತಾರೆ. ಸೊ ಆ ಕ್ಯಾಬಿನೆಟ್ ಇಷ್ಟು ಅಂತ ಇರುತ್ತೆ. ಪ್ರತಿಯೊಂದಕ್ಕೂ ಒಬ್ಬೊಬ್ರು ಒಂದೊಂದು ಖಾತೆ ಅಥವಾ ಒಬ್ಬೊಬ್ಬರಿಗೆ ಎರಡೆರಡು ಖಾತೆಯನ್ನು ಕೊಡಲಾಗಿರುತ್ತೆ. ಸೊ ಕ್ಯಾಬಿನೆಟ್ ಸಿಸ್ಟಮ್ ಏನ್ ಈಗ ಪ್ರಸ್ತುತ ಇದೆ, ಅದನ್ನ ಮುಂಚೆ ಪೋರ್ಟ್ಫೋಲಿಯೋ ಸಿಸ್ಟಮ್ ಅಂತ ಇತ್ತು. ಅದು ಲಾರ್ಡ್ ಕ್ಯಾನಿಂಗ್ ಟೈಮ್ ಅಲ್ಲಿ ಬಂದಿತ್ತು. ಇದ್ರ ಬಗ್ಗೆ ಮಾಹಿತಿ ಇರಲಿ. ನೆಕ್ಸ್ಟ್ ಸಿಸ್ಟಮ್ ಆಫ್ ಬಡ್ಜೆಟ್ ಇಂಟ್ರೊಡ್ಯೂಸ್ಡ್. ನೋಡಿ, ಬಡ್ಜೆಟ್ ಅಂತ ಹೇಳ್ಬಿಟ್ಟು ನಮಗೆ ಸಂವಿಧಾನದಲ್ಲಿ ಇಲ್ಲ, ಬಟ್ ಏನಂತಂದ್ರೆ ಅದೊಂದು ಸಿಸ್ಟಮ್ ಅನ್ನ ಇಲ್ಲಿ ಇಂಟ್ರೊಡ್ಯೂಸ್ ಮಾಡ್ತಾರೆ. ನೋಡಿ ಸ್ನೇಹಿತರೆ, ಮುಂದಿನ ಒಂದು ಇದು ನೋಡೋಣ. ವೈಸ್ ರಾಯ್ ಯಾರು ಅಂತ ಹೇಳಿದ್ರೆ ಲಾರ್ಡ್ ಎಲ್ಗಿನ್ I ಅಂತ ಹೇಳ್ಬಿಟ್ಟು. ಸೊ ವಹಾಬಿ ಮೂವ್ಮೆಂಟ್ ಅನ್ನ ಸಪ್ರೆಸ್ ಮಾಡ್ತಾರೆ. ಹೈಕೋರ್ಟ್ಸ್ ಆಕ್ಟ್ 1861 ಅನ್ನ ಪಾಸ್ ಮಾಡ್ತಾರೆ. ಸೊ ಇದರಿಂದ ಹೈಕೋರ್ಟ್ ಆಫ್ ಕೋಲ್ಕತ್ತಾ, ಬಾಂಬೆ, ಮಡ್ರಾಸ್ ಸ್ಥಾಪನೆ ಆಗುತ್ತೆ. ಇದ್ರ ಬಗ್ಗೆ ನಿಮ್ಗೆ ತಿಳಿದಿರ್ಲಿ. ಮುಂದಿನ ವೈಸ್ ರಾಯ್ ಅನ್ನ ನೋಡೋಣ. ಮುಂದಿನ ವೈಸ್ ರಾಯ್ ಜಾನ್ ಲಾರೆನ್ಸ್ ಅಂತ ಹೇಳ್ಬಿಟ್ಟು ಭೂತಾನ್ ವಾರ್ನ ಮಾಡ್ತಾರೆ 1865 ಅಲ್ಲಿ. ಎಸ್ಟಾಬ್ಲಿಷ್ಮೆಂಟ್ ಆಫ್ ಶಿಮ್ಲಾ ಆಸ್ ಇಂಡಿಯಾಸ್ ಸಮ್ಮರ್ ಕ್ಯಾಪಿಟಲ್ ಇನ್ 1863, ಎಸ್ಟಾಬ್ಲಿಷ್ಮೆಂಟ್ ಆಫ್ ಅಲಹಾಬಾದ್ ಹೈಕೋರ್ಟ್ ಇನ್ 1866. ಈ 3 ಪಾಯಿಂಟ್ ಅನ್ನ ನೀವು ನೆನಪಲ್ಲಿ ಇಟ್ಕೋಬೇಕಾಗುತ್ತೆ. ಸರ್ ಜಾನ್ ಲಾರೆನ್ಸ್ ಬಗ್ಗೆ ಯಾವುದೇ ಕೇಳಿದ್ರು ಕೂಡ ನೀವು ಬರೆಯೋ ರೀತಿ ಇರಬೇಕಾಗುತ್ತೆ.
ಲಾರ್ಡ್ ಮಾಯೋ ಅಂತ ಹೇಳ್ಬಿಟ್ಟು ಬರ್ತಾರೆ ವೈಸ್ ರಾಯ್. ಸೊ ನೋಡಿ, ಓಪನಿಂಗ್ ಆಫ್ ರಾಜ್ಕೋಟ್ ಕಾಲೇಜ್ ಇನ್ ಕಥಿಯಾವಾರ್, ಮಾಯೋ ಕಾಲೇಜ್ ಅಟ್ ಅಜ್ಮೀರ್ ಫಾರ್ ಪೊಲಿಟಿಕಲ್ ಟ್ರೈನಿಂಗ್ ಆಫ್ ಇಂಡಿಯನ್ ಪ್ರಿನ್ಸಸ್. ಅಂದ್ರೆ ಇಂಡಿಯನ್ ಪ್ರಿನ್ಸಸ್ ಗೆ ಒಂದು ಪೊಲಿಟಿಕಲ್ ಟ್ರೈನಿಂಗ್ ಕೊಡ್ತೀವಿ ಅಂತ ಹೇಳ್ಬಿಟ್ಟು ರಾಜ್ಕೋಟ್ ಕಾಲೇಜ್ ಮತ್ತೆ ಮಾಯೋ ಕಾಲೇಜ್ ಅಂತ ಅಜ್ಮೀರ್ ಮತ್ತೆ ಕಥೈವಾರದಲ್ಲಿ ಸ್ಥಾಪನೆ ಮಾಡ್ತಾರೆ. ಎಸ್ಟಾಬ್ಲಿಷ್ಮೆಂಟ್ ಆಫ್ ಸ್ಟ್ಯಾಟಿಸ್ಟಿಕಲ್ ಸರ್ವೆ ಆಫ್ ಇಂಡಿಯಾ ಒಂದು ಸ್ಟಾರ್ಟ್ ಮಾಡ್ತಾರೆ. ಎಸ್ಟಾಬ್ಲಿಷ್ಮೆಂಟ್ ಆಫ್ ಡಿಪಾರ್ಟ್ಮೆಂಟ್ ಆಫ್ ಅಗ್ರಿಕಲ್ಚರ್ ಅಂಡ್ ಕಾಮರ್ಸ್. ಅಸಾಸಿನೇಟೆಡ್ ಬೈ ಪಠಾನ್ ಶೇರ್ ಅಲಿ ಅಫ್ರಿದಿ. ಇವರು ಯಾವ್ದ್ರಿಂದ ಅಸಾಸಿನೇಟ್ ಆಗ್ತಾರೆ ಅಂತ ಹೇಳಿದ್ರೆ ಪಠಾನ್ ಶೇರ್ ಅಲಿ ಅಫ್ರಿದಿಯಿಂದ ಅಸಾಸಿನೇಟ್ ಆಗ್ತಾರೆ. ಸ್ಟಾರ್ಟೆಡ್ ದ ಸೆನ್ಸಸ್ ಅನ್ನ ಸ್ಟಾರ್ಟ್ ಮಾಡ್ತಾರೆ. ಸ್ಟಾರ್ಟೆಡ್ ಫೈನಾನ್ಷಿಯಲ್ ಡಿಸೆಂಟ್ರಲೈಸೇಷನ್. ನೋಡಿ, ವಿಕೇಂದ್ರಿತ ಒಂದು ಫೈನಾನ್ಸ್ ಏನಿದೆ ಅದನ್ನ ಮಾಡ್ತಾರೆ. ಎನಾಕ್ಟೆಡ್ IPSA ಅಮೆಂಡ್ಮೆಂಟ್, ಸೆಡೆಷನ್ ಆಕ್ಟ್ 1870 ಟು ಟ್ಯಾಕಲ್ ವಹಾಬಿ ಮೂವ್ಮೆಂಟ್. ಕೇಶವ್ ಚಂದ್ರ ಸೇನ್ ಎಸ್ಟಾಬ್ಲಿಷಸ್ ಇಂಡಿಯನ್ ರಿಫಾರ್ಮ್ ಅಸೋಸಿಯೇಷನ್. ಇವರ ಟೈಮ್ ಲೈನ್ ಅಲ್ಲಿ ಇದು ಕೂಡ ಎಲ್ಲ ಆಗತ್ತೆ ಅಂತ ಹೇಳ್ಬಿಟ್ಟು. ಸೊ ತಿಳಿದಿರಲಿ ಸ್ನೇಹಿತರೆ, ಸೆನ್ಸಸ್ ಯಾರು ಮಾಡಿದ್ದು ಕೇಳ್ತಾರೆ, ಅಥವಾ ಒಂದು ಡಿಪಾರ್ಟ್ಮೆಂಟ್ ಆಫ್ ಅಗ್ರಿಕಲ್ಚರ್ ಅಂಡ್ ಕಾಮರ್ಸ್ ಯಾರು ಮಾಡಿದ್ದು ಕೇಳ್ತಾರೆ. ಸೊ ಅದೆಲ್ಲ ಲಾರ್ಡ್ ಮಾಯೋ, ಇದ್ರ ಬಗ್ಗೆ ಮಾಹಿತಿ ಇರಲಿ. ನೋಡಿ, ನಾರ್ತ್ ಬ್ರೂಕ್, ಲಾರ್ಡ್ ನಾರ್ತ್ ಬ್ರೂಕ್ ಅಂತ ಹೇಳಿ. ಜ್ಯೋತಿಬಾ ಫುಲೆ ಲಾಂಚಸ್ ದ ಸತ್ಯಶೋಧಕ ಸಮಾಜ್ ಇನ್ ಮಹಾರಾಷ್ಟ್ರ. ಡ್ರಾಮಾಟಿಕ್ ಪರ್ಫಾರ್ಮೆನ್ಸಸ್ ಆಕ್ಟ್ 1876. He resigned over Afghanistan question. Visit of Prince Wales in 1875. Trial of Gayakwar of Baroda. ಕೂಕಾ ಮೂವ್ಮೆಂಟ್ ಇನ್ ಪಂಜಾಬ್. ಇವೆಲ್ಲವೂ ಕೂಡ ಯಾರ ಕಾಲಘಟ್ಟದಲ್ಲಾಗುತ್ತೆ ಅಂದ್ರೆ ನಾರ್ತ್ ಬ್ರೂಕ್ ಕಾಲಘಟ್ಟದಲ್ಲಿ 1872 ಇಂದ 1876 ತನಕ. ಸೊ ಮುಂದಿನ ಇದು ನೋಡ್ತಾ ಹೋಗೋಣ. ಮುಂದಿನ ವೈಸ್ ರಾಯ್ ಸ್ವಲ್ಪ ಪ್ರಮುಖ ವೈಸ್ ರಾಯ್ ಲಾರ್ಡ್ ಲಿಟ್ಟನ್ ಅಂತ ಹೇಳ್ಬಿಟ್ಟು. ಮ್ಯಾಕ್ಸಿಮಮ್ ಏಜ್ ಆಫ್ ಐಸಿಎಸ್ ಡಿಕ್ರೀಸ್ ಫ್ರಮ್ 21 to 19. ನೋಡಿ, ICS ಅಂದ್ರೆ ಇಂಪೀರಿಯಲ್ ಸಿವಿಲ್ ಸರ್ವಿಸಸ್ ಅಂತ ಹೇಳ್ಬಿಟ್ಟು ನಾನು ನಿಮ್ಗೆ ಹೇಳಿದ್ದೆ. ಸೊ ಇನ್ನು ಡೆಕ್ಕನ್ ಅಗ್ರಾರಿಯನ್ ರಿಲೀಫ್ ಆಕ್ಟ್ ವಾಸ್ ಪಾಸ್ಡ್ ಇನ್ 1876. ಫಸ್ಟ್ ಡೆಲ್ಲಿ ದರ್ಬಾರ್ ಹೆಲ್ಡ್ ಇನ್ 1877. Famine of 1876-78 affected Madras, Bombay, Mysore, Hyderabad, parts of central India. ಸೊ ಇವು ಫೆಮೈನ್ ಬಂದಿರುತ್ತೆ, ಇವೆಲ್ಲ ಎಫೆಕ್ಟ್ ಆಗುತ್ತೆ. ಪಂಜಾಬ್ ಅಪಾಯಿಂಟೆಡ್ ಫೆಮೈನ್ ಕಮಿಷನ್ ಅಂಡರ್ ದ ಪ್ರೆಸಿಡೆನ್ಸಿ ಆಫ್ ರಿಚರ್ಡ್ ಸ್ಟ್ರಾಚಿ. ರಾಯಲ್ ಟೈಟಲ್ಸ್ ಆಕ್ಟ್, ಕ್ವೀನ್ ವಿಕ್ಟೋರಿಯಾ ಅಸೂಮಿಂಗ್ ದ ಟೈಟಲ್ ಕೈಸರ್ ಇ ಹಿಂದ್ ಆರ್ ಕ್ವೀನ್ Empress of India. The Vernacular Press Act, the Arms Act, the Second Afghan War. ಇವೆಲ್ಲವೂ ಕೂಡ ಲಾರ್ಡ್ ಲಿಟ್ಟನ್ ಅಡಿಯಲ್ಲಿ ಆಗತ್ತೆ. ಸೊ ಇದ್ರ ಬಗ್ಗೆ ನಿಮ್ಗೆ ಮಾಹಿತಿ ಇರಲಿ. ಮುಂದಿನ ವೈಸ್ ರಾಯ್ ನೋಡೋಣ, ಲಾರ್ಡ್ ರಿಪ್ಪನ್. ನೋಡಿ ಸ್ನೇಹಿತರೆ, ನೀವು ಟೈಮ್ ಲೈನ್ ಅನ್ನ ಗಮನಿಸಬಹುದು. 1880 ಇಂದ 1884. ನಿಮ್ಗೆ ನೆನಪಲ್ಲಿರಲಿ, 1831 ಗೆ ಇದ್ದಂತಹ ಗವರ್ನರ್ ಜನರಲ್ ಟೈಮ್ ಅಲ್ಲಿ ಮೈಸೂರನ್ನ ಕಮಿಷನರ್ ಆಳ್ವಿಕೆಗೆ ಒಳಪಟ್ಟಿತ್ತು. ಸೊ 81 ನಲ್ಲಿ ಅದನ್ನ ವಾಪಸ್ ತೆಗೆದುಕೊಳ್ತಾರೆ, ಅದು ನಿಮಗೆ ಗೊತ್ತಿರುತ್ತೆ. ಸೊ ಅದಕ್ಕೆ ನೋಡಿ ಪಾಯಿಂಟ್ ಇದೆ, ರೆಂಡೇಷನ್ ಆಫ್ ಮೈಸೂರ್ ಅಂತ ಹೇಳ್ಬಿಟ್ಟು. ನೋಡಿ, ಅದ್ ಬಿಟ್ಟು ನೆಗೋಷಿಯೇಬಲ್ ಇನ್ಸ್ಟ್ರೂಮೆಂಟ್ಸ್ ಆಕ್ಟ್ 1881, ಫೌಂಡೇಶನ್ ಆಫ್ ಪಂಜಾಬ್ ಯೂನಿವರ್ಸಿಟಿ, ಫಸ್ಟ್ ಕಂಪ್ಲೀಟ್ ಸೆನ್ಸಸ್, repeal of Vernacular Press Act, the first Factory Act 1881 to improve labor condition, continuation of financial decentralization, government resolution on local self-government 1882, appointment of Education Commission under chairmanship of Sir William Hunter 1882, the Ilbert Bill controversy 1883-1884, rendition of Mysore. ಸೊ ಇವೆಲ್ಲವೂ ಕೂಡ ಲಾರ್ಡ್ ರಿಪ್ಪನ್ ಕಾಲಘಟ್ಟದಲ್ಲಾಗುತ್ತೆ. ನೆಕ್ಸ್ಟ್ ನೋಡಿ, ಲಾರ್ಡ್ ಡಫರಿನ್ ಅಂತ ಹೇಳ್ಬಿಟ್ಟು ಬರ್ತಾರೆ. ಬೆಂಗಾಲ್ ಟೆನೆನ್ಸಿ ಆಕ್ಟ್, ದ ಥರ್ಡ್ ಬರ್ಮೀಸ್ ವಾರ್, ಎಸ್ಟಾಬ್ಲಿಷ್ಮೆಂಟ್ ಆಫ್ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ 1885 ಗೆ ಅಲೋ ಅಕ್ಟೋವಿಯಾ ಹ್ಯೂಮ್ ಟೈಮ್ ಅಲ್ಲಿ ಯಾರಿದ್ರು ವೈಸ್ ರಾಯ್ ಅಂತ ಕೇಳ್ತಾರೆ. ಕಾಂಗ್ರೆಸ್ ಸ್ಥಾಪನೆ ಆದಾಗ ಲಾರ್ಡ್ ಡಫರಿನ್ ಇರ್ತಾರೆ. ಇದ್ರ ಬಗ್ಗೆ ನಿಮ್ಗೆ ಮಾಹಿತಿ ಇರಲಿ. ಮುಂದಿನ ಕ್ವಶನ್ ಅನ್ನು ನೋಡೋಣ, ಲಾರ್ಡ್ ಲ್ಯಾನ್ಸ್ಡೌನ್. ನೋಡಿ, ಲಾರ್ಡ್ ಲ್ಯಾನ್ಸ್ಡೌನ್ ಸ್ವಲ್ಪ ಪಾಯಿಂಟ್ ಸ್ವಲ್ಪ ಜಾಸ್ತಿ ಇದೆ. ಸೊ ಹಾಗಾಗಿ ನೋಡ್ತಾ ಹೋಗೋಣ. 1888 ಇಂದ 1894 ತನಕ. ಏಜ್ ಆಫ್ ಕನ್ಸೆಂಟ್ ಆಕ್ಟ್ 1891, ಮ್ಯಾರೇಜ್ ಆಫ್ ಬಿಲೋ 12 years ಗರ್ಲ್ ಇಸ್ ಪ್ರೊಹಿಬಿಟೆಡ್. ಫ್ಯಾಕ್ಟರಿ ಆಕ್ಟ್ 1891, categorization of civil services into imperial, provisional and subordinate. Indian Councils Act 1892, setting up a Durand Commission 1893 to define Durand line between India and Afghanistan. Now between Pakistan and Afghanistan, a small portion of line touches India in Pakistan occupied Kashmir. ನೋಡಿ, ಡುರಾಂಡ್ ಕಮಿಷನ್ ಅನ್ನ ಮಾಡ್ತಾರೆ ಭಾರತ ಮತ್ತು ಅಫ್ಘಾನಿಸ್ತಾನ ಬಾರ್ಡರ್ ಹೇಳಲಿಕ್ಕೆ. ಅದು ಪ್ರಸ್ತುತ ಈಗ ಪಾಕಿಸ್ತಾನ ಮತ್ತೆ ಅಫ್ಘಾನಿಸ್ತಾನ್ ಬಾರ್ಡರ್ ಅಲ್ಲಿ ಇದೆ ಅಂತ ಹೇಳ್ಬಿಟ್ಟು. ನೆಕ್ಸ್ಟ್ ನೋಡಿ, ಲಾರ್ಡ್ ಎಲ್ಗಿನ್ ಟು ಅಂತ ಹೇಳ್ಬಿಟ್ಟು 1894 ಇಂದ 1999 ತನಕ. ಇಂಡಿಯನ್ ಫೆಮೈನ್ ಆಫ್ 1896-97, ಸೆಟ್ ಅಪ್ ಸೆಕೆಂಡ್ ಲೈಲಾಲ್ ಕಮಿಷನ್, ಎಸ್ಟಾಬ್ಲಿಷ್ಮೆಂಟ್ ಆಫ್ ರಾಮಕೃಷ್ಣ ಬೈ ಸ್ವಾಮಿ ವಿವೇಕಾನಂದ ಅಟ್ ಬೇಲೂರ್ ಮಠ್ ಇನ್ 1897, ಮುಂಡಾ ಅಪ್ರೈಸಿಂಗ್ 1899, bubonic plague spread in Bombay, 2 British official assassinated by ಚಪೇಕಾರ್ ಬ್ರದರ್ಸ್ ಅಂತ ಹೇಳ್ಬಿಟ್ಟು. ಸೊ ಇವೆಲ್ಲ ಯಾರ ಕಾಲಘಟ್ಟದಲ್ಲಿ ಆಯ್ತು ಅಂದ್ರೆ ಲಾರ್ಡ್ ಎಲ್ಗಿನ್ ಟು ಕಾಲದಲ್ಲಿ ಆಯ್ತು. ಇದ್ರ ಬಗ್ಗೆ ತಿಳಿದಿರಲಿ. ಮುಂದಿನ ವೈಸ್ ರಾಯ್ ನೋಡೋಣ, ಲಾರ್ಡ್ ಕರ್ಜನ್. ನೋಡಿ, ನಿಮಗೆ 1905 ನೀವು ಡೇಟ್ ನೋಡಿದ ತಕ್ಷಣ ಗೊತ್ತಾಗುತ್ತೆ ಲಾರ್ಡ್ ಕರ್ಜನ್ ಇದ್ರು ಅಂತ ಹೇಳ್ಬಿಟ್ಟು. ಸೊ ನೋಡಿ, ಇವ್ರದ್ದು ಹಲವಾರು ಪಾಯಿಂಟ್ಸ್ ಇದೆ, ನೋಡ್ತಾ ಹೋಗೋಣ. ಇಂಡಿಯನ್ ಫೆಮೈನ್ ಆಫ್ 1899-1900 ಅಂಡ್ ಸೆಟ್ಟಿಂಗ್ ಅಪ್ ಆಫ್ ರಿಹಿರ್ಡ್ ಫೆಮೈನ್ ಕಮಿಷನ್ ಅಂಡರ್ ಮೆಕ್ಡೊನಾಲ್ಡ್ ಟು ರಿವ್ಯಾಲ್ಯುಯೇಟ್ ಅಂಡ್ ರೆಕಮೆಂಡ್ ಚೇಂಜಸ್ ಇನ್ ದ ರಿಪೋರ್ಟ್.
Pusa Agriculture Institute in 1903. Banaras Hindu Girls School was established by Annie Besant in 1904. Official Secrets Act 1905 Curb Free Press. Second Delhi Darbar held in 1903. Appointment of Raleigh University Commission. The risings of the frontier tribes in 1897-98 led him to create the Northwestern Frontier Province. ಜೊತೆಗೆ UAP ಆಗಿರ್ಬೋದು ಅಥವಾ ಬಹಳ ಪ್ರಮುಖ ಇರೋದು ಇದು ನೋಡಿ 1905 ಅಲ್ಲಿ ಪಾರ್ಟಿಷನ್ ಆಫ್ ಬೆಂಗಾಲ್ ಮಾಡಿರುವಂತದ್ದು. ಸೊ ಇದರಿಂದ ನಿಮಗೆ ಸ್ವದೇಶಿ ಚಳುವಳಿ ಅಂತ ಪ್ರಾರಂಭ ಆಗ್ತಾ ಇದೆಲ್ಲ ನಿಮಗೆ ಓದಿರ್ತೀರಾ ಮಾಡರ್ನ್ ಇಂಡಿಯನ್ ಹಿಸ್ಟ್ರಿಯಲ್ಲಿ. ಜೊತೆಗೆ ಯಂಗ್ ಹಸ್ಬೆಂಡ್ ಮಿಷನ್ ಟು ಟಿಬೆಟ್ ಅಂತ ಹೇಳ್ಬಿಟ್ಟು, ಸೊ ಇದ್ರ ಬಗ್ಗೆ ನಿಮ್ಗೆ ತಿಳಿದಿರ್ಲಿ. ಇನ್ನು ಲಾರ್ಡ್ ಮಿಂಟೋ 1 ಅಂತ ನಾವು ಆಗ್ಲೇ ಓದಿದ್ವಿ. ಸೊ ಲಾರ್ಡ್ ಮಿಂಟೋ 2 1905 to 1910 ನಲ್ಲಿ ಇದಾರೆ. ಮಿಂಟೋ ಮಾರ್ಲೆ ರಿಫಾರ್ಮ್ಸ್ ಏನ್ ನಿಮ್ಗೆ 1910 ಬಹಳ ಪಾಪ್ಯುಲರ್ ಆಕ್ಟ್ ಇದೆ ಮಿಂಟೋ ಮಾರ್ಲೆ ರಿಫಾರ್ಮ್ಸ್ ಅಂತ ಹೇಳಿ ಇವರ ಕಾಲಘಟ್ಟದಲ್ಲಿ ಆಗಿತ್ತು. ಅದನ್ನ ಇಂಡಿಯನ್ ಕೌನ್ಸಿಲ್ಸ್ ಆಫ್ ಆಕ್ಟ್ 1909 ಅಂತ ಕರೀತಾರೆ. Prevention of Sedition Meeting Act 1907 to curb the extremist movement. Indian Press Act 1910. Jamshedji Tata established TISCO in 1907 ನೆನಪಲ್ಲಿರಲಿ. Popularization of anti-partition and Swadeshi movement. Split in Congress in 1907. ಸೂರತ್ ಸ್ಪ್ಲಿಟ್ ಅಂತ ಕರಿತೀವಲ್ಲ, ಮಾಡರೇಟರ್ಸ್ ಮಂದಗಾಮಿಗಳು ತೀವ್ರಗಾಮಿಗಳು ಸ್ಪ್ಲಿಟ್ ಆಗ್ತಾರಂತ. ಅವಾಗ ಯಾರಿದ್ರು ವೈಸ್ರಾಯ್ ಅಂತ ಹೇಳಿದ್ರೆ ಲಾರ್ಡ್ ಮಿಂಟೋ 2 ಇದ್ರು. ಇನ್ನು ಎಸ್ಟಾಬ್ಲಿಷ್ಮೆಂಟ್ ಆಫ್ ಮುಸ್ಲಿಂ ಬೈ ಆಗಾ ಖಾನ್ ಇನ್ 1906 ಇದು ಕೂಡ ನೆನಪಲ್ಲಿರಲಿ. ಇನ್ನು ಮುಂದಿನ ವೈಸ್ರಾಯನ ನೋಡ್ತಾ ಹೋಗೋಣ. ಲಾರ್ಡ್ ಹಾರ್ಡಿಂಗೆ 2 ಅಂತ ಹೇಳಿ 1910 ಇಂದ 1916 ತನಕ. ಗಾಂಧೀಜಿ ಕೇಮ್ ಬ್ಯಾಕ್ ಟು ಇಂಡಿಯಾ ಫ್ರಮ್ ಸೌತ್ ಆಫ್ರಿಕಾ ಇನ್ 1915 ಅಂತ ಹೇಳ್ಬಿಟ್ಟು. ಜೊತೆಗೆ ಆ ಬಾಂಬ್ ವಾಸ್ ಥ್ರೋನ್ ಅಟ್ ಗಾಂಧೀಜಿ ನಿಯರ್ ಚಾಂದಿನಿ ಚೌಕ್ ಬಟ್ ಹಿ ಎಸ್ಕೇಪ್ಡ್ ಅನ್ಹರ್ಡ್. ಮೆಕ್ಮೋಹನ್ ಬಾರ್ಡರ್ ಲೈನ್ ವಾಸ್ ಕ್ರಿಯೇಟೆಡ್ ಇನ್ 1914. ಗದರ್ ಮ್ಯೂಟಿನಿ. ಕ್ರಿಯೇಷನ್ ಆಫ್ ಬೆಂಗಾಲ್ ಪ್ರೆಸಿಡೆನ್ಸಿ ಲೈಕ್ ಬಾಂಬೆ ಅಂಡ್ ಮದ್ರಾಸ್ ಇನ್ 1911. ಟ್ರಾನ್ಸ್ಫರ್ ಆಫ್ ಕ್ಯಾಪಿಟಲ್ ಫ್ರಮ್ ಕಲ್ಕತ್ತಾ ಟು ಡೆಲ್ಲಿ 1911. ಕೇಳ್ತಾರೆ ಯಾರ ಟೈಮಲ್ಲಿ ಆಗಿತ್ತು ಅಂತ. ಎಸ್ಟಾಬ್ಲಿಷ್ಮೆಂಟ್ ಆಫ್ ಹಿಂದೂ ಮಹಾಸಭಾ ಬೈ ಮದನ್ ಮೋಹನ್ ಮಾಳವೀಯ. ಕೊರೋನೇಷನ್ ದರ್ಬಾರ್ ಆಫ್ ಕಿಂಗ್ ಜಾರ್ಜ್ 5 ಹೆಲ್ಡ್ ಇನ್ ಡೆಲ್ಲಿ 1911 ಅಂತ ಹೇಳಿ. ಸೊ ಇವೆಲ್ಲ ಲಾರ್ಡ್ ಹಾರ್ಡಿಂಗೆ 2 ಕಾಲಘಟ್ಟದಲ್ಲಿ ಆಯ್ತು. ನೆಕ್ಸ್ಟ್ ಲಾರ್ಡ್ ಚೆಮ್ಸ್ಫರ್ಡ್ ಇದ್ದಾರೆ. ಸೊ ನಿಮಗೆ ಅಗೇನ್ 1909 ಏನು ಮಿಂಟೋ ಮಾರ್ಲೆ ರಿಫಾರ್ಮ್ಸ್ ಅಂತ ಹೋಗ್ತೀವಿ. 1919 ಮಾಂಟೆಗೋ ಚೆಮ್ಸ್ಫರ್ಡ್ ರಿಫಾರ್ಮ್ಸ್ ಅಂತ ಕರಿತೀವಿ. ಸೊ ಆ ಚೆಮ್ಸ್ಫರ್ಡ್ ಇವರೇ. ಸೊ ಸ್ಯಾಡ್ಲರ್ ಕಮಿಷನ್ ಆನ್ ಎಜುಕೇಶನ್ ರಿಫಾರ್ಮ್ಸ್. ಇಂಪೀರಿಯಲ್ ಬ್ಯಾಂಕ್ ಆಫ್ ಇಂಡಿಯಾ, ಈಗ ಅದು SBI ಅಂತ ಕರೀತಾರೆ. ಫಾರ್ಮೇಶನ್ ಆಫ್ ಹೋಮ್ ರೂಲ್ ಲೀಗ್ ಬೈ ಆನಿ ಬೆಸೆಂಟ್ ಅಂಡ್ ತಿಲಕ್. ಲಕ್ನೋ ಸೆಷನ್ ಆಫ್ ಕಾಂಗ್ರೆಸ್ ಆಗಿತ್ತು 1969 ನಲ್ಲಿ. ಲಕ್ನೋ ಪ್ಯಾಕ್ಟ್ ಬಿಟ್ವೀನ್ ಕಾಂಗ್ರೆಸ್ ಅಂಡ್ ಮುಸ್ಲಿಂ ಲೀಗ್. ಫೌಂಡೇಶನ್ ಆಫ್ ಸಬರ್ಮತಿ ಆಶ್ರಮ್ ಆಫ್ಟರ್ ಗಾಂಧೀಜಿಸ್ ರಿಟರ್ನ್. ಲಾಂಚ್ ಆಫ್ ಚಂಪಾಹರಣ ಸತ್ಯಾಗ್ರಹ. ನೋಡಿ ಗಾಂಧೀಜಿ ಇವಾಗ ಇಂಡಿಯನ್ ನ್ಯಾಷನಲ್ ಮೂವ್ಮೆಂಟ್ ಗೆ ಎಂಟರ್ ಆಗ್ತಾರೆ. ನೆಕ್ಸ್ಟ್ ಖೇಡಾ ಸತ್ಯಾಗ್ರಹ ಎಟ್ ಅಹಮದಾಬಾದ್. ಮಾಂಟೆಗೋ ಆಗಸ್ಟ್ ಡಿಕ್ಲರೇಷನ್. ಮಾಂಟೆಗೋ ಚೆಮ್ಸ್ಫರ್ಡ್ ರಿಫಾರ್ಮ್ಸ್ ಇನ್ 1919 ಇದು ಬಹಳ ಪ್ರಮುಖ, ಓದ್ಬೇಕಾಗುತ್ತೆ. ಗವರ್ಮೆಂಟ್ ಆಫ್ ಇಂಡಿಯನ್ ಆಕ್ಟ್ 1919. ರೌಲತ್ ಆಕ್ಟ್ 1919. ಜಲಿಯನ್ ವಾಲಾಬಾಗ್ ಮಸಾಕರ್ 1919. Launch of non-cooperation and Khilafat movement. Foundation of Women's University at Pune and appointment of Sadler's Commission to reform the education policy. Death of Tilak in August 1920. Appointment of SP Sinha as the governor of Bihar, the first Indian to become a governor. ಸೊ ಇದು ಕೂಡ ಯಾರ ಕಾಲಘಟ್ಟದಲ್ಲಿ ಆಗಿತ್ತು ಅಂದ್ರೆ ಲಾರ್ಡ್ ಚೆಮ್ಸ್ಫರ್ಡ್. ಸೊ ಬಹಳ ಪ್ರಮುಖ ಆಗಿತ್ತು. ನೆಕ್ಸ್ಟ್ ಲಾರ್ಡ್ ರೀಡಿಂಗ್ ಅಂತ ಹೇಳ್ಬಿಟ್ಟು. ಸೊ ಮಲಬಾರ್ ರೆಬೆಲಿಯನ್ ಆಗುತ್ತೆ, ಆಲ್ಸೋ ನೋನ್ ಆಸ್ ಸ್ಮೋಪ್ಲಾ ರೆಬೆಲಿಯನ್ ಅಂತ ಕರೀತಾರೆ. ಕೇರಳದಲ್ಲಿ ಫಸ್ಟ್ ಎಥ್ನಿಕ್ ರೆಬೆಲಿಯನ್ ಅಂತ ಕರಿತೀವಿ. ನಾನ್ ಕೋಆಪರೇಷನ್ ಮೂವ್ಮೆಂಟ್ ಆಗುತ್ತೆ. ಚೌರಿ ಚೋರಾ ಇನ್ಸಿಡೆಂಟ್ ಆಗುತ್ತೆ, ಆವಾಗ ಗಾಂಧೀಜಿ ಅದನ್ನ ವಿಡ್ರಾ ಮಾಡ್ತಾರೆ. ಜೊತೆಗೆ ರವೀಂದ್ರನಾಥ್ ಟ್ಯಾಗೋರ್ ವಿಶ್ವ ಭಾರತಿ ಯೂನಿವರ್ಸಿಟಿಯನ್ನ ಫೌಂಡ್ ಮಾಡ್ತಾರೆ. ಲೀ ಕಮಿಷನ್ ಆಫ್ ಪಬ್ಲಿಕ್ ಸರ್ವಿಸಸ್ RSS ಫೌಂಡ್ ಆಗುತ್ತೆ 1925ಗೆ. ರಾಯಲ್ ಕಮಿಷನ್ ಆನ್ ಅಗ್ರಿಕಲ್ಚರ್. ಕ್ರಿಮಿನಲ್ ಲಾ ಅಮೆಂಡ್ಮೆಂಟ್ ಆಕ್ಟ್ ಅಂಡ್ ಅಬಾಲಿಷನ್ ಆಫ್ ಕಾಟನ್ ಎಕ್ಸೈಸ್. ಕಕೋರಿ ಟ್ರೈನ್ ರಾಬರಿ. ಮರ್ಡರ್ ಆಫ್ ಸ್ವಾಮಿ ಶ್ರದ್ಧಾನಂದ. ಎಸ್ಟಾಬ್ಲಿಷ್ಮೆಂಟ್ ಆಫ್ ಸ್ವರಾಜ್ ಪಾರ್ಟಿ ಬೈ CR ದಾಸ್ ಅಂಡ್ ಮೋತಿಲಾಲ್ ನೆಹರು. ಡಿಸಿಷನ್ ಟು ಹೋಲ್ಡ್ ಸೈಮಲ್ಟೇನಿಯಸ್ examination of ICS both in Delhi and London with effect from 1923. ಸೊ ನೋಡಿ ನಾನು ಹೇಳಿದ್ದೆ ಇಂಪೀರಿಯಲ್ ಸಿವಿಲ್ ಸರ್ವಿಸಸ್ ಅಂತ ಏನಿತ್ತು ಅದು ಬರೀ ಲಂಡನ್ ಅಲ್ಲಿ ನಡೀತಾ ಇತ್ತು. ಸೊ ಈಗ ಅದನ್ನ ಡೆಲ್ಲಿಯಲ್ಲೂ ನಡೆಸಬೇಕಂತ ಆಯ್ತು. ನೆಕ್ಸ್ಟ್ ನೋಡಿ ಲಾರ್ಡ್ ಐರ್ವಿನ್. ನಿಮ್ಗೆ ಐರ್ವಿನ್ ಬಗ್ಗೆ ಗೊತ್ತಿರುತ್ತೆ, ಪ್ರಮುಖವಾದ ಐರ್ವಿನ್ ಪ್ಯಾಕ್ಟ್ ಗೊತ್ತಿರುತ್ತೆ. ಸೊ ಡೆತ್ ಆಫ್ ಲಾಲಾ ಲಜಪತ್ ರಾಯ್ ಆಗುತ್ತೆ 1928. 14 ಪಾಯಿಂಟ್ಸ್ ಆಫ್ ಜಿನ್ನಾ 1929ಗೆ ಬರುತ್ತೆ. ಫಸ್ಟ್ ರೌಂಡ್ ಟೇಬಲ್ ಕಾನ್ಫರೆನ್ಸ್ 1930. ಅಲಹಾಬಾದ್ ಅಡ್ರೆಸ್ ಬೈ ಸರ್ ಮೊಹಮ್ಮದ್ ಇಕ್ಬಾಲ್. ಚಿತ್ತಗಾಂಗ್ ಆರ್ಮರಿ ರೇಡ್ ಇನ್ 1930. ಎಕ್ಸಿಕ್ಯೂಷನ್ ಆಫ್ ಭಗತ್ ಸಿಂಗ್, ಶಿವರಾಮ್ ರಾಜ್ಗುರು, ಸುಖದೇವ್ ತಾಪರ್ ಎಲ್ಲ ಸ್ವಾತಂತ್ರ್ಯ ಹೋರಾಟಗಾರರು 1931ಗೆ ಹ್ಯಾಗ್ ಮಾಡ್ತಾರೆ. ಜೊತೆಗೆ ವಿಸಿಟ್ ಆಫ್ ಸೈಮನ್ ಕಮಿಷನ್
to India, boycott of the same commission by Indians. All party conference held at Lucknow for suggestion of the future constitution of India. Report was given by Nehru, report of the Nehru constitution. ಇದೆಲ್ಲ ಯಾರ ಟೈಮಲ್ಲಿ ಆಯ್ತು ಅಂದ್ರೆ ಐರ್ವಿನ್ ಟೈಮಲ್ಲಿ ಆಯ್ತು. ಸೊ ನೆನಪಲ್ಲಿರ್ಲಿ. ನೆಕ್ಸ್ಟ್ ನೋಡಿ, ಐರ್ವಿನ್ ಇನ್ನೂ ಇಂದಿಷ್ಟು ಪಾಯಿಂಟ್ಸ್ ಇದೆ. ಅಪಾಯಿಂಟ್ಮೆಂಟ್ ಆಫ್ ಹರ್ಕಾಟ್ ಬಟ್ಲರ್, ಇಂಡಿಯನ್ ಸ್ಟೇಟ್ಸ್ ಕಮಿಷನ್, ಮರ್ಡರ್ ಆಫ್ ಸಾಂಡರ್ಸ್, ದ ಅಸಿಸ್ಟೆಂಟ್ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಲಾಹೋರ್, ಬಾಂಬ್ ಬ್ಲಾಸ್ಟ್ ಇನ್ ಅಸೆಂಬ್ಲಿ ಹಾಲ್ ಬೈ ಡೆಲ್ಲಿ, ಲಾಹೋರ್ ಕಾನ್ಸ್ಪಿರೆನ್ಸಿ ಕೇಸ್, ಡೆತ್ ಆಫ್ ಜತಿನ್ ದಾಸ್, ಬಾಂಬ್ ಆಕ್ಸಿಡೆಂಟ್ ಇನ್ ಟ್ರೈಲ್ ಡೆಲ್ಲಿ, ಲಾಹೋರ್ ಸೆಷನ್ ಇನ್ ಕಾಂಗ್ರೆಸ್, ಜೊತೆಗೆ ದಂಡಿ ಮಾರ್ಚ್ ಸ್ಟಾರ್ಟ್ ಆಗುತ್ತೆ ಮಾರ್ಚ್ 12, 1930 ಗಾಂಧೀಜಿಯಿಂದ, ಧರಸನಾ ಸತ್ಯಾಗ್ರಹ, ದೀಪಾವಳಿ ಡಿಕ್ಲರೇಷನ್ ಬೈ ಲಾರ್ಡ್ ಐರ್ವಿನ್, ಬಾಯ್ಕಾಟ್ ಆಫ್ ದ ಫಸ್ಟ್ ರೌಂಡ್ ಟೇಬಲ್ ಕಾನ್ಫರೆನ್ಸ್, ಗಾಂಧಿ ಐರ್ವಿನ್ ಪ್ಯಾಕ್ಟ್ ಬಹಳ ಪ್ರಮುಖ, ಇದು ಓದಿರ್ತೀರಾ. ಅಂಡ್ ಸಸ್ಪೆನ್ಷನ್ ಆಫ್ ಸಿವಿಲ್ ಡಿಸೋಬಿಡಿಯನ್ಸ್ ಮೂವ್ಮೆಂಟ್. ಸೊ ಸಿವಿಲ್ ಡಿಸೋಬಿಡಿಯನ್ಸ್ ಮೂವ್ಮೆಂಟ್ ಇಲ್ಲಿಗೆ ಸ್ಟಾಪ್ ಆಗುತ್ತೆ. ಸೊ ಇದಿಷ್ಟು ಲಾರ್ಡ್ ಐರ್ವಿನ್ ಕಾಲಘಟ್ಟದಲ್ಲಿ ಆಯ್ತು. ಸೊ ನೆಕ್ಸ್ಟ್ ನೋಡಿ, ಲಾರ್ಡ್ ವಿಲ್ಲಿಂಗ್ಡನ್ ಅಂತ 31 ಇಂದ 36 ತನಕ ಪಾಕಿಸ್ತಾನ್ ಡಿಕ್ಲರೇಷನ್ ಅಂತ ಮಾಡ್ತಾರೆ. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಎಸ್ಟಾಬ್ಲಿಷ್ಡ್ ಬೈ ಪಾಸಿಂಗ್ ದ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯನ್ ಆಕ್ಟ್ 1934, ಸೆಕೆಂಡ್ ರೌಂಡ್ ಟೇಬಲ್ ಕಾನ್ಫರೆನ್ಸ್, ಫೇಲ್ಯೂರ್ ಆಫ್ ದ ಕಾನ್ಫರೆನ್ಸ್, ರಿಸೆಪ್ಷನ್ ಆಫ್ ಸಿವಿಲ್ ಡಿಸೋಬಿಡಿಯನ್ಸ್ ಮೂವ್ಮೆಂಟ್, ಅನೌನ್ಸ್ಮೆಂಟ್ ಆಫ್ ಕಮ್ಯುನಲ್ ಅವಾರ್ಡ್ to separate the communal electorates were set up, forced unto death by Gandhiji in Eravada prison, broken after the Pune Pact, third round table conference, launch of individual civil disobedience, Government of Indian Act of 1935, establishment of All Indian Kisan Sabha and Congress Socialist Party by Acharya Narendra Dev and Jayaprakash Narayan, ಬರ್ಮಾ ಸಪರೇಟೆಡ್ ಫ್ರಮ್ ಇಂಡಿಯಾ ಇನ್ 1935. ಇವೆಲ್ಲವೂ ಕೂಡ ಲಾರ್ಡ್ ವಿಲ್ಲಿಂಗ್ಡನ್ ಕಾಲಘಟ್ಟದಲ್ಲಿ ಆಗುತ್ತೆ, ತಿಳಿದಿರ್ಲಿ. ನೆಕ್ಸ್ಟ್ ಲಾರ್ಡ್ ಲಿಲಿಂಥಿಕೋ ಅಂತ 36 ಇಂದ 44 ತನಕ. ನೀವು ಗಮನಿಸ್ತಿರ್ಬೋದು, ನಾವು ಆಲ್ರೆಡಿ ಸ್ವತಂತ್ರಕ್ಕೆ ಬರ್ತಾ ಇದ್ದೀವಿ ಅಂತ. ಇಂಡಿಯನ್ ಪ್ರಾವಿಷನಲ್ ಎಲೆಕ್ಷನ್ಸ್ ಆಗುತ್ತೆ 37ಗೆ. ಇಂಡಿಯನ್ ಎಂಟ್ರಿ ಇನ್ ಟು ದ ವರ್ಲ್ಡ್ ವಾರ್ 2, ಡೇ ಆಫ್ ಡೆಲಿವರೆನ್ಸ್, ಫಾರ್ಮೇಶನ್ ಆಫ್ ಇಂಡಿಯನ್ ಲೆಜಿನ್, Bengal famine, first general elections, Congress attained absolute majority, resignation of Congress ministers after the outbreak of Second World War, Subhash Chandra Bose elected as the president of Congress in the 51st sessions of Congress. ಸ್ನೇಹಿತರೆ, ಈ ಸೆಷನ್ಸ್ ಆಫ್ ಕಾಂಗ್ರೆಸ್ ನ ನಾನು ಒಂದು ಸಪರೇಟ್ ವಿಡಿಯೋ ಮಾಡ್ತೀನಿ. ಪ್ರತಿಯೊಂದು ಸೆಷನ್ ಅನ್ನ ಕೂಡ ನಾನು ನಿಮಗೆ ಯಾವ ಸೆಷನ್ ಅಲ್ಲಿ ಏನೇನು ಆಯ್ತು ಅಂತ ಹೇಳ್ಬಿಟ್ಟು, ಅಷ್ಟು ಸೆಷನ್ ಏನ್ ಫಸ್ಟ್ ಇಂದ 1885 ಸ್ಥಾಪನೆ ಆದಾಗಿಂದ ಹಿಡಿದು ಸ್ವತಂತ್ರ ಬರುವ ತನಕ ಎಲ್ಲ ಸೆಷನ್ ಗಳನ್ನ ಡಿಸ್ಕಸ್ ಮಾಡೋಣ. ಸೊ ರೆಸಿಗ್ನೇಷನ್ ಆಫ್ ಬೋಸ್ ಇನ್ 1939, ಫಾರ್ಮೇಶನ್ ಆಫ್ ಫಾರ್ವರ್ಡ್ ಬ್ಲಾಕ್, ಲಾಹೋರ್ ರೆಸಲ್ಯೂಷನ್ ಬೈ ಮುಸ್ಲಿಂ ಲೀಗ್, ಡಿಮ್ಯಾಂಡ್ ಆಫ್ ಸಪರೇಟ್ ಸ್ಟೇಟ್ ಫಾರ್ ಮುಸ್ಲಿಂ, ಆಗಸ್ಟ್ ಆಫರ್ ಬೈ ವೈಸ್ರಾಯ್, ಇಟ್ಸ್ ಕ್ರಿಟಿಸಿಸಮ್ ಬೈ ಕಾಂಗ್ರೆಸ್ ಅಂಡ್ ಎಂಡೋರ್ಸ್ಮೆಂಟ್ ಆಫ್ ಮುಸ್ಲಿಂ ಲೀಗ್. ಇದೆಲ್ಲ ತಿಳಿದಿರ್ಲಿ. ಇದೆಲ್ಲ ಯಾರ ಕಾಲದಲ್ಲಿ ಆಯ್ತಂದ್ರೆ ಲಾರ್ಡ್ ಲಿಲಿಂಥಿಗೋ. ಇನ್ನೂ ಇದೆ, ಇನ್ನೇನಿದೆ ಅಂದ್ರೆ ವಿನ್ಸ್ಟನ್ ಚರ್ಚಿಲ್ ಎಲೆಕ್ಟೆಡ್ ಆಸ್ ಪ್ರೈಮ್ ಮಿನಿಸ್ಟರ್ ಆಫ್ ಇಂಗ್ಲೆಂಡ್ ಇನ್ 1940, ಎಸ್ಕೇಪ್ ಆಫ್ ಸುಭಾಷ್ ಚಂದ್ರ ಬೋಸ್ ಫ್ರಮ್ ಇಂಡಿಯಾ, ಕ್ರಿಪ್ಸ್ ಮಿಷನ್, ಕ್ರಿಪ್ಸ್ ಪ್ಲಾನ್ ಟು ಆಫರ್ ಡೊಮೇನಿಯನ್ ಸ್ಟೇಟಸ್ ಟು ಇಂಡಿಯಾ, ಸೆಟ್ಟಿಂಗ್ ಅಪ್ ಅ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ, ಇಟ್ಸ್ ರಿಜೆಕ್ಷನ್ ಬೈ ದ ಕಾಂಗ್ರೆಸ್, passing of the Quit India resolution by Congress, outbreak of August revolution, revolt of 1942 after the arrest of national leaders ಅಂತ ಹೇಳ್ಬಿಟ್ಟು, divide and quit slogan at the Karachi session of the Muslim League. ಲಾರ್ಡ್ ವೇವೆಲ್ ಇದ್ದಾರೆ. ಸೊ 1944 ಇಂದ 47 ತಿಳಿದಿರ್ಲಿ. ಇವ್ರು ಮೌಂಟ್ ಬ್ಯಾಟನ್ ಕಿಂತ ಒಂದು ವೈಸ್ ರಾಯ್ ಹಿಂದೆ ಯಾರು ಅಂದ್ರೆ ಲಾರ್ಡ್ ವೇವೆಲ್. ರಾಯಲ್ ಇಂಡಿಯನ್ ನೇವಿ ಮ್ಯೂಟಿನಿ ಆಗುತ್ತೆ 46ಗೆ. ಸಿ ರಾಜಗೋಪಾಲಾಚಾರಿ ಇದು CR ಫಾರ್ಮುಲಾ ಬರುತ್ತೆ. ಫೇಲಿಯರ್ ಆಫ್ ಗಾಂಧಿ ಜಿನ್ನಾ ಟಾಕ್ಸ್, ವೆವೆಲ್ ಪ್ಲಾನ್ ಅಂಡ್ ಶಿಮ್ಲಾ ಕಾನ್ಫರೆನ್ಸ್, ಎಂಡ್ ಆಫ್ ಸೆಕೆಂಡ್ ವರ್ಲ್ಡ್ ವಾರ್, ಪ್ರಪೋಸಲ್ ಆಫ್ ದ ಕ್ಯಾಬಿನೆಟ್ ಮಿಷನ್ ಅಂಡ್ ಇಟ್ಸ್ ಅಕ್ಸೆಪ್ಟೆನ್ಸ್ ಬೈ ದ ಕಾಂಗ್ರೆಸ್, observance of direct action day by the Muslim League, election of Constitutional Assembly, formation of the interim government by the Congress, announcement of end of British rule by Clement Attlee on the February 20, 1947. ಸೊ ಇದೆಲ್ಲ ಯಾರ ಕಾಲಘಟ್ಟದಲ್ಲಿ ಆಗುತ್ತೆ ಅಂದ್ರೆ ಲಾರ್ಡ್ ವೆವೆಲ್ ಕಾಲದಲ್ಲಿ ಆಗುತ್ತೆ. ಲಾಸ್ಟ್ ಯಾರಿರ್ತಾರೆ 40 ಸ್ವತಂತ್ರ ಬಂದಾಗ ಅಂತ ಹೇಳಿದ್ರೆ ದಟ್ ಈಸ್ ಲಾರ್ಡ್ ಮೌಂಟ್ ಬ್ಯಾಟನ್. ನಿಮ್ಗೆ ಗೊತ್ತಿರುತ್ತೆ. June 3rd ಪ್ಲಾನ್ ಅಂತ ಮಾಡ್ತಾರೆ. ಇಂಟ್ರಡಕ್ಷನ್ ಆಫ್ ಇಂಡಿಯನ್ ಇಂಡಿಪೆಂಡೆನ್ಸ್ ಬಿಲ್ ಇನ್ ದ ಹೌಸ್ ಆಫ್ ಕಾಮನ್ಸ್, ಅಪಾಯಿಂಟ್ಮೆಂಟ್ ಆಫ್ 2 ಬೌಂಡ್ರಿ ಕಮಿಷನ್ಸ್ ಅಂಡರ್ ಸರ್ ಸಿರಿಲ್ ರಾಡ್ಕ್ಲಿಫ್, ಅದಕ್ಕೆ ರಾಡ್ಕ್ಲಿಫ್ ಲೈನ್ ಅಂತ ಕರಿತೀವಿ. ಸೊ ಪಾರ್ಟಿಷನ್ ಆಫ್ ಬೆಂಗಾಲ್ ಅಂಡ್ ಪಂಜಾಬ್ ಅಂತ ಹೇಳ್ಬಿಟ್ಟು. ಸೊ ಇವೆಲ್ಲವೂ ಕೂಡ ನಾವು ಏನು ವೈಸ್ರಾಯ್ಸ್ ಬಗ್ಗೆ ಓದಿದ್ವಿ. ಸೊ ಇವೆಲ್ಲ ಕೂಡ ನೀವು ಸ್ಕ್ರೀನ್ ಶಾಟ್ ಮಾಡ್ಕೊಳ್ಳಿ ಅಥವಾ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ಯಾಕಂತ ಹೇಳಿದ್ರೆ ನಿಮಗೆ ಬರೋ ಎಲ್ಲ ಎಕ್ಸಾಮ್ಸ್ಗೆ ಇದು ಪ್ರಮುಖ ಆಗಿರುತ್ತೆ. ಸೊ ಯಾವುದೋ ಒಂದು ವೈಸ್ರಾಯ್ಸ್ ಮೇಲೆ ಒಂದು ಕ್ವಶನ್ ಬಂತು ಅಂದ್ರೂ ಕೂಡ ನಿಮಗೆ 1 ಅಂಕ ಅಲ್ಲ, ಕೆಲವೊಂದು ಎಕ್ಸಾಮ್ ಅಲ್ಲಿ 2 ಅಂಕಗಳು ಕೂಡ ಸಿಗುತ್ತೆ. ನೆಗೆಟಿವ್ ಆಗೋ ಚಾನ್ಸಸ್ ಕೂಡ ಕಮ್ಮಿ ಆಗುತ್ತೆ. ನಿಮಗೆ ಹಿಸ್ಟ್ರಿಯಲ್ಲಿ ಕರೆಕ್ಟ್ ಮಾಡಿದ್ರಿ ಅಂದ್ರೆ ಕಾನ್ಫಿಡೆನ್ಸ್ ಕೂಡ ಜಾಸ್ತಿ ಆಗುತ್ತೆ. ಸೊ ಒಂದು ಕ್ವಶನ್ ಅನ್ನು ನೀವು ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಸೊ ಅಚೀವರ್ಸ್ ನಲ್ಲಿ ಹೊಸ ಬ್ಯಾಚ್ ಗಳು ಪ್ರಾರಂಭವಾಗ್ತಾ ಇದೆ. ಸೊ ಅದರ ಮಾಹಿತಿಗೆ ನಿಮಗೆ ಸ್ಕ್ರೀನ್ ಮೇಲೆ ಏನ್ ಕಾಣ್ತಾ ಇದೆಯಲ್ಲ, ಸೊ ಅದರ ನಂಬರಿಗೆ ನೀವು ಕಾಲ್ ಮಾಡಬಹುದು. ಸೊ ಹೊಸ ಬ್ಯಾಚ್ ಗಳ ಬಗ್ಗೆ ಮಾಹಿತಿಯನ್ನ ಪಡ್ಕೊಳ್ಬಹುದು. ಸ್ನೇಹಿತರೆ, ಕರೆಂಟ್ ಅಫೇರ್ಸ್ ಬಹಳ ಪ್ರಮುಖ ಆಗಿರುತ್ತೆ. ಅದರ ಮಾಹಿತಿಗೆ ನಮ್ಮ ವೆಬ್ಸೈಟ್ ಗೆ ಭೇಟಿ ನೀಡಿದ್ರೆ ಅಲ್ಲಿ ಕರೆಂಟ್ ಅಫೇರ್ಸ್ ಸಿಗುತ್ತೆ. ಹಾಗೇನೆ
ಕಾನ್ಸೆಪ್ಟ್ ಟೆಸ್ಟ್ಗಳು ಕೂಡ ಪಾಠ ಮಂದಿರ ಪರೀಕ್ಷಾ ಮಂದಿರ ಅಂತಕ್ಕೆ ಭೇಟಿ ನೀಡಿದ್ರೆ ಕಾನ್ಸೆಪ್ಟ್ ಟೆಸ್ಟ್ಗಳು ಸಿಗುತ್ತೆ. ಸ್ನೇಹಿತರೆ, ಹೊಸ ಬ್ಯಾಚ್ಗೆ ಜಾಯ್ನ್ ಆಗಬೇಕು ಅಂದ್ರೆ ನಮ್ಮ ಅಚೀವರ್ಸ್ ಸಂಸ್ಥೆ ರಾಘವೇಂದ್ರ ಸ್ವಾಮಿ ಮಠದ ರಸ್ತೆ 1ನೇ ಕ್ರಾಸ್. ಸೊ ಇಲ್ಲಿರುವಂತ 8 ವರ್ಷದಿಂದ ಒಳ್ಳೆ ಫಲಿತಾಂಶನ ತೆಗೆದುಕೊಬರ್ತಿದೆ. SSC ಅಂತ ಹೇಳ್ಬಿಟ್ಟು ಉಚಿತ ಕಾರ್ಯಾಗಾರನ ಮಾಡ್ತಾ ಇದೆ. ಅದರ ಮಾಹಿತಿಗಾಗಿ ಸಂಪರ್ಕಿಸಿ. ಇದೇ ರೀತಿ ನಮ್ಮನ್ನ ಲೈಕ್ ಮಾಡ್ತಾ ಇರಿ ಅಂತ ಹೇಳ್ತಾ ಧನ್ಯವಾದಗಳು.